ನನಗಂತೂ ನಮ್ಮ ಡಿ ಬಾಸ್ ಅವರ ಸಿನಿಮಾನ ಯಾವ ಸಿನಿಮಾ ಆದರೂ ಸರಿ ನಾನು ಥಿಯೇಟ್ರಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನಾನು ಅವ್ರನ್ನ ನೋಡ್ತೀನಿ ಅಂತಂದರೆ ಅದರಷ್ಟು ಖುಷಿ ಕೊಡೋವಂಥ ವಿಷಯ ಇನ್ನೊಂದಿಲ್ಲ. ಸೊ ಅದೇ ಥರ ನಾವಿವತ್ತು ಕರಿಯಾನ ಥಿಯೇಟ್ರಲ್ಲಿ, ಅದರಲ್ಲೂ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಕುತ್ಕೊಂಡು ಫುಲ್ ಪಕ್ಕಾ ಲೋಕಲ್ ಡಿ ಬಾಸ್ ಫ್ಯಾನ್ ಥರ ನಾನು ಕುತ್ಕೊಂಡು ಸಕ್ಕದಾಗಿ ಎಂಜಾಯ್ ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ಗಂಟ್ಲೆಲ್ಲ ಹೋಗಿದೆ, ಕಿರ್ಚಿ ಗಂಟ್ಲು ಹೋಗಿದೆ, ಅಷ್ಟು ಕಿರ್ಚಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನನಗೊಂದು ತುಂಬ ದೊಡ್ಡ ಕನಸಿತ್ತು. ನಾರ್ಮಲ್ ಆಗಿ ನಾನು ಸಿನಿಮಾ ನೋಡೋಕೆ ಹೋದಾಗ ಇದು ಆಗ್ತಾ ಇರಲಿಲ್ಲ. ಸೊ ಸಾಂಗ್ ಬಂದಾಗ, ಡಿ ಬಾಸ್ ಅವರ ಸಾಂಗ್ ಬಂದಾಗ ಆ ಸಾಂಗಿಗೆ ನಾನು ಸ್ಟೆಪ್ ಹಾಕಬೇಕು ಅನ್ನೋದು ತುಂಬ ದೊಡ್ಡ ಕನಸಿತ್ತು. ಅದು ಇವತ್ತಿಗೆ ಡಿ ಬಾಸ್ ಅವರ ಸಿನಿಮಾಗೆ ನಾನು ನೋಡೋದಕ್ಕೆ ಬಂದು ಇಲ್ಲಿ ಸ್ಟೆಪ್ ಹಾಕೋಂಥ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಸಿಕ್ಕಾಬಿಟ್ಟೆ ಖುಷಿ. ಅದ್ರ ಜೊತೆಗೆ ನಮ್ಮ ಎಲ್ಲ ಸೆಲೆಬ್ರಿಟೀಸು ತುಂಬ ಜನ ವಿಷಲ್ ಹೊಡಿತಾ ಇದ್ರು. ನಾನು ಸೇರ್ಕೊಂಡು 1 2 3 ಅಂತ ಎಲ್ಲ ಹೇಳಿ ವಿಷಲ್ ಹೊಡೆದು ಸಕ್ಕದಾಗಿ ಎಂಜಾಯ್ ಮಾಡಿದ್ದೀನಿ. ಐ ಹೋಪ್ ಎಲ್ಲ ನಮ್ಮ ಡಿ ಬಾಸ್ ಅವರ ಅಭಿಮಾನಿಗಳು ಇದೇ ರೀತಿಯಾಗಿ ಎಂಜಾಯ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಆಮ್ ಸೋ ಲೈಕ್ ಫ್ಲೈಯಿಂಗ್, ಸೋ ಹ್ಯಾಪಿ. ಅಮ್ಮ ನಾ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಏನು ಗುರು ಅಂದರೆ ಅದನ್ನ ನೋಡ್ತಾ ಇರಬೇಕಾದ್ರೆ ನಾನು ಓಡೋಗೋಣ ಅನ್ನೋ ಥರ ಅನಿಸ್ತಾ ಇತ್ತು. ಆ್ಯಂಡ್ ಆಲ್ಮೋಸ್ಟ್ ನಾನು ಮುಂದೆ ಬಂದು ಅವ್ರ ಹತ್ರ ಮಾತಾಡೋಂಥ ಪ್ರಯತ್ನ ಪಡೋದು ಅಥವಾ ಅವ್ರ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡೋದು, ಕಾನ್ವರ್ಸೇಷನ್ ಅಲ್ಲಿಂದ ಅಲ್ಲಿಗೆ ಮಾಡೋದು, ಆ ಥರದ್ದು ಮಾಡ್ತಾ ಇದ್ದೆ. ಐ ವಾಸ್ ಸೋ ಹ್ಯಾಪಿ. ಅಂದರೆ ನಾರ್ಮಲ್ ಆಗಿ ಒಂದು ಸಿನಿಮಾನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನ ನಾವು ಈ ಸಿನಿಮಾದಲ್ಲಿ ನೋಡಿ ನಮಗೆ ತಿಳ್ಕೊಳಂಗಾಯ್ತು. ಬರ್ಡೇಗೆ ರೀ ರಿಲೀಸ್ ಅಂದರೆ ಬರ್ಡೇಗೆ ಏನಾದರೂ ಒಂದು ಮಾಡಬೇಕು ಅಂತ ನಾನು ತುಂಬ ಟೈಮಿಂದ ಯೋಚನೆ ಮಾಡ್ತಾ ಇದ್ದೆ. ನಾರ್ಮಲ್ ಆಗಿ ನಾವು ಕೆಲವೊಂದು ವಿಷಯವನ್ನು ಮಾಡ್ತಾನೆ ಇದ್ವಿ. ಅಂದರೆ ಅನ್ನದಾನ ಮಾಡೋದಾಗಿರ್ಬೋದು, ಅಥವಾ ಆಶ್ರಮಗಳಿಗೆ ವಿಸಿಟ್ ಮಾಡೋವಂಥದ್ದಾಗಿರ್ಬೋದು, ರೇಷನ್ನು ಗ್ರಾಸರೀಸ್ ಕೊಡೋವಂಥದ್ದಾಗಿರ್ಬೋದು, ಇದೆಲ್ಲವನ್ನು ಗೊತ್ತಿಲ್ಲದೆ ನಾವು ಮೀಡಿಯಾ ಇದ್ದರೂ ಇಲ್ಲ ಅಂದ್ರೂ ನಾವು ಮಾಡ್ತಾ ಇದ್ವಿ. ಎಲ್ಲ ಡಿ ಬಾಸ್ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಅಂತ ನನಗೆ ಒಂದಷ್ಟು ಕಾನ್ವರ್ಸೇಷನ್ಸ್ ಕೆಲವೊಬ್ಬರ ಜೊತೆ ಮಾಡಿದ್ಮೇಲೆ ತುಂಬ ಕ್ಲಿಯರಾಗಿ ಗೊತ್ತಾಯಿತು. ಸೊ ಐ ವಾಸ್ ಸೋ ಹ್ಯಾಪಿ ದಟ್ ಎಷ್ಟು ಜನ ಅವರು ಮಾಡ್ತಾ ಇದ್ದಂಥ ಒಂದು ಕೆಲಸ ಅಥವಾ ಅವರು ಹೇಳಿಕೆ ಕೊಟ್ಟಂಥ ಒಂದು ಕೆಲಸನ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ. ಆ್ಯಂಡ್ ಲೈಕ್ ಅದೊಂಥರ ವೇದವಾಕ್ಯ ಥರ ಇದೆ, ಎಲ್ಲರೂ ಆ ಲೈನ್ ಬಿಟ್ಟು ದಾಟಲ್ಲ ಗುರು ಅಂತ, ಅದನ್ನೇ ಮಾಡ್ತಾ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ನಾನು ಅವರ ಒಬ್ಬ ಅಭಿಮಾನಿಯಾಗಿ ಅಂಥ ಕೆಲಸಗಳನ್ನ ನಾರ್ಮಲ್ ಆಗಿ ಮಾಡ್ತಾ ಬರ್ತಾ ಇದ್ದೆ. ಅದಲ್ಲದೆ ಸಿನಿಮಾ ಅಂತ ಬಂದಾಗ ನಮ್ಗೆ ಆಬ್ವಿಯಸ್ಲಿ ನಾವು ಸಿನಿಮಾದವ್ರಾಗಿರೋದ್ರಿಂದ ಸಿನಿಮಾ ಮೂಲಕ ನಾನೊಂದ್ಸತಿ ಹೇಳ್ಕೊಂಡಿದ್ದೆ ಯಾವುದೋ ಇಂಟರ್ವ್ಯೂನಲ್ಲಿ. ಸೊ ಅವ್ರಿಗೆ ಪ್ರೊಡ್ಯೂಸ್ ಮಾಡೋಂಥ ಅವಕಾಶ ನನಗೆ ಯಾವತ್ತಾದರೂ ಬರಲಿ, ದೇವ್ರು ನಂಗೆ ಆದಷ್ಟು ಬೇಗ ಆಶೀರ್ವಾದ ಮಾಡಲಿ ಅಂತ. ಪ್ರೊಡ್ಯೂಸ್ ಯಾವಾಗ ಮಾಡ್ತೀನಿ ಏನೋ ಇನ್ನೂ ಗೊತ್ತಿಲ್ಲ, ಬಟ್ ರಿಲೀಸ್ ಅಂತೂ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು. ಐ ಆಮ್ ಸೋ ಹ್ಯಾಪಿ. ತುಂಬಾ ಖುಷಿಯಾಗಿದೆ ನನಗೆ. ಅವರ ಬರ್ಡೇಗೆ ಅವ್ರಿಗೆ ಗಿಫ್ಟ್ ಕೊಡಬೇಕು ಅಂತ ಮಾಡಿದ್ದು, ನನ್ನದೇ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋಷ್ಟು ಖುಷಿ ನನಗೆ, ಗಿಫ್ಟ್ ಸಿಕ್ಕಿದೆ ಅನ್ನೋಷ್ಟು ಖುಷಿ ನನಗಿದೆ. ಇಲ್ಲ, ಬೇಸಿಕ್ಲಿ ನಾನು ಬೇರೆ ಸಿನಿಮಾಗಳನ್ನೂ ತುಂಬ ಟ್ರೈ ಮಾಡಿದ್ದಿದೆ. ಎಲ್ಲರಿಗೂ ಗೊತ್ತೇ ಇರುತ್ತೆ. ಆ್ಯಂಡ್ ಅವ್ರಿಗೆ ಎಲ್ಲ ಸಿನಿಮಾಗಳನ್ನೂ ನಾನು ಖಂಡಿತವಾಗ್ಲೂ ನೋಡಿರ್ತೀನಿ. ಸೊ ನಾನು ಫಸ್ಟ್ ನೋಡಿದಂಥ ಸಿನಿಮಾ ಥಿಯೇಟ್ರ್ನಲ್ಲಿ ನೋಡಿದಂಥ ಸಿನಿಮಾ. ಮನೆಯಲ್ಲಿ ಟಿ ವಿನಲ್ಲಿ ತುಂಬ ಸಿನಿಮಾಗಳನ್ನ ನೋಡಿದ್ದೀನಿ, ಬಟ್ ಥಿಯೇಟ್ರಲ್ಲಿ ನಾನು ಫಸ್ಟ್ ನೋಡಿದಂಥ ಸಿನಿಮಾ ಬಂದು ಕಲಾಸಿಪಾಳ್ಯ. ಸೊ ಕಲಾಸಿಪಾಳ್ಯಗೆ ನಾನು ತುಂಬ ಟ್ರೈ ಮಾಡಿದೆ. ಬಟ್ ಈ ದಿನಕ್ಕೆ, ಅಂದರೆ ಈ ಫ್ರೈಡೇಗಾಗಿರ್ಬೋದು ಅಥವಾ ಮಂಡೇಗಾಗಿರ್ಬೋದು, 16th ಅಥವಾ 13th ಈ ಡೇಟ್ಸ್ಗೆ ನನಗೆ ರಿಲೀಸ್ ಮಾಡೋಷ್ಟು ಅದು ರೆಡಿ ಇರಲಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ದೇರ್ ಇಸ್ ಕಂಡೀಷನ್ಸ್ ಫಾರ್ ಎವ್ರಿಥಿಂಗ್ ಅಲ್ಲ. ಸೊ ನಾವು ಅದನ್ನು ಪ್ರೋಸೆಸ್ ಮಾಡೋಷ್ಟೊತ್ತಿಗೆ ತುಂಬ ತಡ ಆಯಿತು. ಆ್ಯಂಡ್ ಅದು ನಮಗೆ ಯಾರ ಹತ್ರ ಇದೆ ಏನಿದೆ ಅಂತ ರೀಚ್ ಮಾಡೋಷ್ಟೊತ್ತಿಗೆ ತುಂಬ ಟೈಮ್ ಆಯಿತು. ಸೊ ಈ ಟೈಮಿಗೆ ಪ್ರಾಜೆಕ್ಟ್ ರೆಡಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಕರಿಯಾನ್ ಪಿಕ್ ಮಾಡಿದ್ವಿ. ಆ್ಯಂಡ್ ಅದ್ರ ಜೊತೆಗೆ ಡಿ ಬಾಸ್ ಅವರ ಯಾವ ಸಿನಿಮಾ ಆದ್ರೂ ನಾವೆಲ್ಲರೂ ಥಿಯೇಟ್ರಲ್ಲಿ ನೋಡಿ ಮಜಾ ಮಾಡ್ತೀವಿ ಅನ್ನೋ ಒಂದು ಕಾರಣಕ್ಕೆ ಯಾವುದೋ ಒಂದು ಸಿನಿಮಾ ಫಸ್ಟು ತೊಗೊಂಡು ಬರೋಣ ಅನ್ನೋ ಒಂದು ಜೋಶ್ ಇತ್ತು. ವಿ ರಿಯಲಿ ವಾಂಟ್ ಟು ಸಿ ಡಿ ಬಾಸ್ ಆನ್ ಸ್ಕ್ರೀನ್. ಸೊ ಡಿ ಬಾಸ್ ಅವ್ರನ್ನ ನಾವು ಆನ್ ಸ್ಕ್ರೀನ್ ನೋಡೋದಕ್ಕೆ ತುಂಬ ಇಷ್ಟಪಡ್ತೀವಿ. ಆ್ಯಸ್ ಅ ಫ್ಯಾನ್ ತುಂಬ ನಾನು ಆಸೆ ಪಡ್ತೀನಿ ಅವರ ಸಿನಿಮಾ ಹೆಚ್ಚೆಚ್ಚು ಬರಲಿ, ಅವರು ಆದಷ್ಟು ಬೇಗ ಸಿನಿಮಾ ಮಾಡೋ ಹಂಗಾಗಲಿ ಅಂತ ನಾನು ಪ್ರೇ ಮಾಡ್ಕೊಳ್ತೀನಿ. ಆಸೆ ತುಂಬ ಇದೆ, ಆಸೆ ಖಂಡಿತವಾಗ್ಲೂ ಮಾಡುವಂಥ ಆಸೆ ಇದೆ. ಇಲ್ಲ, ಅದು ಅಂದರೆ ಅದೊಂಥರ ಇವಾಗ ಚಟ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ. ಸಿನಿಮಾನೇನೋ ಮಾಡಬೇಕು, ರಿಲೀಸ್ ಮಾಡಬೇಕು. ಎಸ್ಪೆಷಲಿ ಡಿ ಬಾಸ್ ಅವರ ಸಿನಿಮಾನ ನಾವು ರಿಲೀಸ್ ಮಾಡುವಂಥ ಮಟ್ಟಕ್ವರೆಗೂ ನಾವು ಸ್ಟೆಪ್ಸ್ ತೊಗೊಂಡಿದ್ದೀವಿ ಅಂತ ಅಂದರೆ ಐ ರಿಯಲಿ ಹ್ಯಾವ್ ಟು ಸೇ ಪ್ರೌಡ್ ಆಫ್ ಮೈ ಸೆಲ್ಫ್. ನಾನಿನ್ನೂ ಸ್ಕೂಲಲ್ಲಿದ್ದೆ, ನಾನು ಯಾರೂ ಕರ್ಕೊಂಡು ಹೋಗಿರಲಿಲ್ಲ. ಸುಮ್ಮನಿರಿ, ಹಂಗೆಲ್ಲ ಕ್ವಶನ್ಸ್ ಕೇಳಬಾರ್ದು ನೀವು ನನ್ನ. ಬೇರೆ ಥಿಯೇಟರ್ಗೆ ಏನಾದರೂ ವಿಸಿಟ್ ಮಾಡೋ ಪ್ಲಾನ್ ಏನಾದರೂ? ಖಂಡಿತ ಇದೆ. ನನಗೆ ಒಂದಷ್ಟು ಡಿ ಬಾಸ್ ಅವರ ಫ್ಯಾನ್ ಪೇಜಸ್ ಏನು ಮೇಂಟೈನ್
ಮಾಡ್ತಾ ಇದ್ದಾರೆ. ಅವರೆಲ್ಲರೂ ನನಗೆ ಬಹಳಷ್ಟು ಜಾಗದಿಂದ ಅಪ್ಡೇಟ್ಸ್ ಕೊಡ್ತಾನೆ ಇದ್ದಾರೆ. ಸೊ ಆ ಅಪ್ಡೇಟ್ಸ್ ಹೇಗಿದೆ ಅಂತಂದರೆ, ಇಂಥ ಜಾಗದಲ್ಲಿ ಇಷ್ಟು ಜನ ಇದ್ದಾರೆ, ಇಂಥ ಜಾಗದಲ್ಲಿ ನಾವು ಇಷ್ಟು ಜನ ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದೀವಿ, ಡಿ ಬಾಸ್ಗೋಸ್ಕರ ನಾವು ಪ್ರಾಣ ಬೇಕಾದರೂ ಕೊಡ್ತೀವಿ ಅಂತ ಹೇಳೋವಂಥ ಅಭಿಮಾನಿಗಳು ಯಾರ್ಯಾರು ನನಗೆ ಮೆಸೇಜ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ನಾನು ರೆಸ್ಪಾಂಡ್ ಮಾಡುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡಿದ್ದೀನಿ. ತುಂಬ ಮೆಸೇಜಸ್ ಇದ್ದಿದ್ದರಿಂದ ಯಾರ್ದಾದ್ರೂ ಮಿಸ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ಬಟ್ ನೀವು ಯಾರ್ಯಾರು ನಂಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರೋ, ಟಿಕೆಟ್ ಬುಕ್ ಮಾಡಿರೋಂಥ ಇನ್ಫಾರ್ಮೇಷನ್ ಕೊಟ್ಟಿದ್ದು ಕೂಡ ನಾನು ಶೇರ್ ಮಾಡಿದ್ದೀನಿ. ಸೊ ಯಾರ್ಯಾರು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರೋ ಆ ಎಲ್ಲ ಥಿಯೇಟರ್ಗಳಿಗೂ ನಾನು ಖಂಡಿತವಾಗ್ಲೂ ವಿಸಿಟ್ ಮಾಡ್ತೀನಿ. ಸರ್, ಐ ಥಿಂಕ್ ಇಟ್ ಈಸ್ ಅರೌಂಡ್ 80 ಫಾರ್ ಟುಡೇ. ಅದೇ ಕೆಲವೊಬ್ಬರು ಯಾವ ರೀತಿ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಅಂತಂದರೆ, ಈ ಶೋ ನೋಡೋಣ, ಈ ಶೋ ಚೆನ್ನಾಗಾಯಿತು ಅಂತಂದರೆ ನೆಕ್ಸ್ಟ್ ಶೋ ಕೊಡ್ತೀವಿ ಅನ್ನೋ ಥರ ಬಹಳಷ್ಟು ಜನ ಹೇಳಿದ್ದಾರೆ. ಸೊ ಐ ಪ್ರೇ ಎಲ್ಲ ಡಿ ಬಾಸ್ ಫ್ಯಾನ್ಸನ್ನು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ನಮಗೆ ಹೆಚ್ಚೆಚ್ಚು ಶೋ ಕೊಡೋ ಹಂಗೆ ನೀವೇ ಮಾಡಬೇಕು. ಎಲ್ಲ ನಿಮ್ಮ ಕೈಯಲ್ಲಿದೆ. ಐ ನೋ ದಟ್ ಹರ್ಟ್ಸ್. ಅವ್ರು ಇದ್ದಿದ್ರೆ ಏನು ಹೇಳಬೇಕಾಗಿರೋ ನೆಸಿಟಿನೇ ಇರಲಿಲ್ಲ. ಇಲ್ಲೊಂದು ಅದೊಂದು ಮ್ಯಾನರಿಸಮ್ ಇತ್ತು ಗೊತ್ತಾ, ಅಥವಾ ಹಿಂಗಂದ್ರೆ ಅದು ಅರ್ಥ ಆಗ್ತಿತ್ತಲ್ಲ, ಹಾಗೆ ಅವ್ರು ಸುಮ್ಮನೆ ಹಿಂಗೆ ನೋಡಿದ್ರೆ ಸಾಕು ಅದು ಅರ್ಥ ಆಗ್ತಾ ಇತ್ತು. ಆ್ಯಂಡ್ ಅವರು ಬನ್ನಿ ಈ ಥರ ಹಿಂಗೆ ಥಿಯೇಟ್ರಿಗೆ ನೋಡಿ ಅನ್ನೋಂಥ ಅವಕಾಶ ಅಥವಾ ಅವ್ರು ಆ ರೀತಿ ಕೇಳಲಿ ಅನ್ನೋಂಥ ಸ್ಥಿತಿಗೆ ಯಾವ ಅಭಿಮಾನಿಗಳು ಅವ್ರನ್ನ ಕರ್ಕೊಂಡು ಬಂದಿಲ್ಲ. ಅವ್ರು ಎಲ್ಲಿದ್ರು ಹೇಗಿದ್ರು ನಮ್ಮ ಸಪೋರ್ಟು, ಎಲ್ಲ ಅಭಿಮಾನಿಗಳ ಸಪೋರ್ಟು ಡಿ ಬಾಸ್ ಮೇಲೆ ಇದ್ದೇ ಇರುತ್ತೆ. ಸರ್, ಕಷ್ಟ. ಕೆಲವೊಂದು ವಿಚಾರಗಳು ತುಂಬ ಕಷ್ಟ ಇದೆ. ಅದರಲ್ಲೂ ನಾವೇನೋ ಕ್ರೇಜಿಗೆ ಮಾಡೋಕ್ಕೋಗಿ ಇನ್ಯಾರಿಗೋ ಅದು ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಆಗಬಾರ್ದು. ಯಾಕಂದರೆ ಈ ಮುಂಚೆ ಕೂಡ ಭಾಳಷ್ಟು ಜನ ಆ ಥರ ಮಾಡಿ ಕಾಂಪ್ಲಿಕೇಶನ್ಸ್ ಆಗಿರೋದುಂಟು. ಸೊ ಹಾಗಾಗಿ ಒಟ್ಟಿನಲ್ಲಿ ಅವರನ್ನು ಮೀಟ್ ಮಾಡುವಂತಹ ಪ್ರಯತ್ನ ನನ್ನ ಪರ್ಸ್ನಲ್ ತನಿಷಾ ಆಗಿ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾವತ್ತಾದರೂ ಒಂದು ದಿವಸ ಒಂದು ವರ್ಕ್ ರಿಲೇಟೆಡ್ ಅವ್ರನ್ನ ಮೀಟ್ ಮಾಡಿಬಿಟ್ರೆ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ಅನ್ನೋಂಥ ಕನಸಲ್ಲೇ ನಾನು ಅವತ್ತಿಂದ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇವತ್ತಲ್ಲ ನಾಳೆ ನಾನು ಅವ್ರನ್ನ ಮೀಟ್ ಮಾಡೇ ಮಾಡ್ತೀನಿ. ಅವಾಗ ಒಂದು ಫೋಟೋ ತೆಗೆಸ್ಕೊಂಬಿಟ್ಟು ಬಂದು ನಿಮ್ಮೆಲ್ರಿಗೂ ಹೇಳ್ತೀನಿ. ಡಿ ಕಂಪ್ನಿನಲ್ಲಿ ಪೋಸ್ಟ್ ಮಾಡಿಸಿದ್ದೀವಿ. ದಿನಕರ್ ಸರ್ ಆಗಿರ್ಬೋದು, ಪ್ರೇಮ್ ಸರ್ ಆಗಿರ್ಬೋದು, ರಕ್ಷಿತಾ ಮ್ಯಾಮ್ ಆಗಿರ್ಬೋದು, ದೆ ಮೆನಿ ಅದರ್ಸ್. ದೆ ವೆರಿ ಸಪೋರ್ಟಿವ್. ಅಂದರೆ ನೀವೇನೋ ಮಾಡ್ತಾ ಇದ್ದೀರಾ ಅಂತಂದರೆ ವಿ ಆರ್ ವಿತ್ ಯು ಅನ್ನೋ ಥರ ನಮಗೆ ಪೋಸ್ಟ್ ಹಾಕೋದ್ರ ಮೂಲಕ, ಸ್ಟೋರಿ ಹಾಕೋದ್ರ ಮೂಲಕ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಪಾರ್ಟ್ ಫ್ರಮ್ ದ್ಯಾಟ್ ಆಲ್ಸೋ ಯಾವ ವಿಷಯನ ಹೇಗೆ ತೊಗೊಂಡು ಹೋಗಬೇಕು ಅನ್ನೋದಕ್ಕೆ ಕೂಡ ಈವನ್ ಪ್ರೇಮ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ, ರಕ್ಷಿತಾ ಮ್ಯಾಮ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಸೋ ಹ್ಯಾಪಿ ದಿನಕರ್ ಸರ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲ ಸಪೋರ್ಟ್ ಯಾವಾಗಲೂ ಹೀಗೆ ಇರುತ್ತೆ. ಅದ್ರ ಜೊತೆಗೆ ಇನ್ನೂ ಅವ್ರಿಗೆ ಸಪೋರ್ಟ್ ಮಾಡೋರು ಹೆಚ್ಚಾಗ್ತಾ ಇದ್ದಾರೆ ಅಂತಲೇ ನನಗೆ ಅನಿಸ್ತಾ ಇದೆ. ಅರ್ಥ ಆಗಿಲ್ಲ ನನಗೆ, ಸಾರಿ. ಹೌದು, ಅಲ್ಲ, ದರ್ಶನ್ ಸರ್ ಬರ್ಡೇಗೆ ಅಂತಾನೆ ನಾವಿಲ್ಲಿ ರಿಲೀಸ್ ಮಾಡಿರೋದು. ಮತ್ತೆ ಬರ್ಡೇ 16th ಬರ್ತಾ ಇದೆ ಅಂತ ಇದ್ದೀರಾ. ಅಂದರೆ ನಾನು ಕಾಲೇಜಲ್ಲಿದ್ದಾಗೆಲ್ಲ ಹೆಂಗಿತ್ತು ನನ್ನ ಸಿಚುವೇಶನು ಅಥವಾ ನನಗೆ ಇದಂತಂದರೆ, ವ್ಯಾಲೆಂಟೈನ್ಸ್ ಡೇಗಿಂತ ಮುಖ್ಯವಾಗಿ ಡಿ ಬಾಸ್ ಅವರ ಬರ್ಡೇ ನಂಗೆ ಚೆನ್ನಾಗಿ ನೆನಪಿರ್ತಾ ಇತ್ತು. ಯಾಕೆ ಅಂತಂದರೆ 16th ಸ್ವೀಟ್ ತೊಗೊಂಡು ಬಂದು ಹಂಚೋದಾಗಿರ್ಬೋದು, ಅಥವಾ ನಮ್ಮ ಬಾಸ್ ಬರ್ಡೇ ಅಂತ ಇದು ಮಾಡ್ಕೊಳ್ಳೋದಾಗಿರ್ಬೋದು. ಆ ಥರ ಸಣ್ಣ ಪುಟ್ಟ ಸೆಲೆಬ್ರೇಷನ್ಸಲ್ಲೇ ನಾನು ಯಾವಾಗ್ಲೂ ಇದ್ದಿದ್ದು. ಒಂದು ಏನಂತಂದರೆ, ನಾನು ತುಂಬ ಬಿಲೀವ್ ಮಾಡ್ತೀನಿ, ಇವಾಗ ಅವರು ಒಬ್ರಿಗೆ ಬೇಕಾಗಿರುವಂಥವ್ರಿಗೆ ರೇಷನ್ನು ಅಥವಾ ಇನ್ಯಾರಿಗೋ ಏನೋ ನೀಡಿರುವಂಥ ವಿಷಯಗಳನ್ನ ಫಸ್ಟು ಅವ್ರಿಗೆ ತಲುಪಿಸಿ ಅಂತ ಏನು ಹೇಳ್ತಾರೆ, ಅದನ್ನು ನಾನು ಕೂಡ ಫಾಲೋ ಮಾಡ್ತೀನಿ. ಬೇಸಿಕ್ಲಿ ಅವ್ರು ಹೇಳಿದ ಮೇಲೇ ನಾನು ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದು. ಬಟ್ ಒಂದೊಂದು ಅಕೇಶನ್ಸ್ ಅಂತ ಇಟ್ಕೊಳ್ತಾ ಇದ್ದೆ. ನನ್ನ ಬರ್ಡೇ ಆಗಿರ್ಬೋದು ಅಥವಾ ನಮ್ಮ ಮಮ್ಮಿ ಬರ್ಡೇ ಆಗಿರ್ಬೋದು, ನಮ್ಮ ಹತ್ರದಲ್ಲಿ ನಮ್ಮ ಸುತ್ತಮುತ್ತ ಇರೋರಲ್ಲಿ ನಾವು ಯಾವುದು ಸೆಲೆಬ್ರೇಷನ್ ಅಂತ ಮಾಡ್ತೀವೋ ಆ ಒಂದು ನನ್ನ ಕಡೆಯಿಂದ ನಂಗೆ ಇಷ್ಟ ಆಗುತ್ತಪ್ಪ ಅಂದ್ಕೊಂಡು ನಾನು ಮಾಡ್ತಾ ಇದ್ದೆ. ಸೊ ಐ ವಾಸ್ ಲೈಕ್ ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಓನ್ಲಿ ಆಫ್ಟರ್ ಆ್ಯಕ್ಚುಲಿ ಡಿ ಬಾಸ್ ಅವರು ಹೇಳಿದ ಮೇಲೇ ನಾನು ಅದನ್ನು ಮಾಡೋದಕ್ಕೆ ಶುರು ಮಾಡಿದ್ದು. ಸೊ ನನ್ನ ಥರ ಬಹಳಷ್ಟು ಜನ ಅವರ ಸೆಲೆಬ್ರಿಟೀಸ್ ತುಂಬ ಜನ ದಾನ ಮಾಡೋದಾಗಿರ್ಬೋದು, ಏನಾಗುತ್ತೋ ಅದನ್ನು ಏನಂತಾರೆ ನೀಡ್ ಇರೋರಿಗೆ ಕೊಡೋವಂಥದ್ದನ್ನ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. ಅದು ಕೇಳಂತೂ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಹೈಲಿ ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ಎಲ್ಲರೂ ಅಷ್ಟು ಸೀರಿಯಸ್ ಆಗಿ ತೊಗೊಂಡು ಫಾಲೋ ಮಾಡ್ತಾರೆ ಅಂತ. ನಾನು ತೊಗೊಂಡಿದ್ದೆ, ಬಟ್ ನನಗೆ ಯಾವಾಗ ಬೇಕು ಅವಾಗ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಎಲ್ಲರೂ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಡಿ ಬಾಸ್ ಅವರ ಬರ್ತ್ಡೇ ದಿನಾನೇ ತುಂಬ ಜನ ಈ ಕೆಲಸಗಳನ್ನ ಹಮ್ಮಿಕೊಂಡಿರ್ತಾರೆ. ಭಾಳಷ್ಟು ಜನ ರ್ಯಾಲಿ ಮಾಡ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ಅವ್ರ ಮನೆ ಮುಂದೆ ಸೆಲೆಬ್ರೇಟ್ ಮಾಡುವಂಥ ಎಷ್ಟೊಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇಟ್ ಈಸ್ ಜಸ್ಟ್ ದಟ್ ನಾವು ಡಿ ಬಾಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಅದಂತೂ ಖಂಡಿತವಾಗ್ಲೂ ನಿಜ. ಅವರೊಬ್ಬರ ಪ್ರೆಸೆನ್ಸ್ ಇದ್ಬಿಟ್ರೆ ಅದೆಷ್ಟೋ
ಕೋಟಿ ಜನನ ಸಂಪಾದನೆ ಮಾಡಿರುವಂಥ ವಿಜುವಲ್ ನಮಗೆ ಸಿಗುತ್ತೆ. ಅದೊಂದನ್ನು ನಾವು ಮಿಸ್ ಮಾಡ್ಕೊಳ್ತೀವಿ. ಮೇಡಮ್ ಈಗ ಮಾತಾಡ್ತಿರ್ಬೇಕಾದ್ರೆ ನೀವು ಸ್ವಲ್ಪ ಎಮೋಷನಲ್ ಆದರೆ ತುಂಬ ನೀರು ತುಂಬಿಕೊಂಡ್ರೆ ದರ್ಶನ್ ಸರ್ ಅಂತ ಹೆಸರಿಟ್ಟಿದ ತಕ್ಷಣ ಏನು ರೀಸನ್? ಅದು ಏನಿಲ್ಲ ಅಂದರೆ ಏನೋ ಒಂದು ನಾವು ಎಫರ್ಟ್ ಹಾಕಿ ಮಾಡ್ತಾ ಇದ್ದೀವಿ. ಏನೋ ಆ್ಯಸ್ ಎ ಫ್ಯಾನ್ ಗರ್ಲ್ ಗುರು ನಾನು ಮಾಡ್ತಾ ಇರೋದು, ನಾನು ಏನೋ ಯಾರನ್ನೋ ಏನೋ ಅನ್ಬೇಕು ಅಥವಾ ಇನ್ಯಾರಿಗೋ ಏನೋ ಹೇಳಬೇಕು, ಯಾರಿಗೋ ತಲುಪಿಸ್ಬೇಕು ಅನ್ನೋ ಇಂಟೆನ್ಷನ್ ದೇವರಣೆ ಇಲ್ಲ ನನಗೆ. ಆ್ಯಸ್ ಅ ಫ್ಯಾನ್ ಗರ್ಲ್ ನಾನು ಅವ್ರನ್ನ ಹೋಗಿ ಓಕೆ ಅವ್ರಿಗೊಂದು ಕೇಕ್ ತೊಗೊಂಡು ಕಟ್ ಮಾಡಿಸೋವಂಥದ್ದು ಅಥವಾ ಇನ್ನೇನೋ ಒಂದು ಮಾಡಿಸೋವಂಥ ಸಣ್ಣ ಪುಟ್ಟ ಆಸೆ ಚಿಕ್ಕ ವಯಸ್ಸಿಂದ ಬಂದಿರೋವಂಥದ್ದು ಅದು ನೆರವೇರಲಿಲ್ಲ ಫಾರ್ ಸಮ್ ರ್ಯಾಂಡಮ್ ರೀಸನ್ಸ್. ಆಗಲೇ ಇಲ್ಲ, ಯಾಕೋ ಗೊತ್ತಿಲ್ಲ. ನಾನು ಯಾವಾಗಲೂ ಬಿಲೀವ್ ಮಾಡೋದು ಟೈಮ್ ಕೂಡ ಬರಬೇಕು, ಆವಾಗಲೇ ವಿಷಯಗಳಾಗುತ್ತೆ ಅಂತ. ಬಟ್ ಅವ್ರ ಪ್ರೆಸೆನ್ಸ್ ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಅವ್ರ ಆಬ್ಸೆನ್ಸಲ್ಲಿ ಆದ್ರೂ ನನಗೆ ಬಂದು ಏನೋ ಒಂದು ಮಾಡೋಕ್ಕಾಯ್ತಲ್ಲ ಅನ್ನೋದೊಂದು ಖುಷಿ ಅಷ್ಟೇ. ಅದಕ್ಕೊಂದಷ್ಟು ಜನ ಏನೇನೇನೋ ಮಾತಾಡ್ತಾರೆ. ನಾನು ಯಾವತ್ತೂ ಅವ್ರ ಹೆಸರು ಹೇಳ್ಕೊಂಡು ಇನ್ಯಾರನ್ನೋ ಎಲ್ಲೋ ಯೂಸ್ ಮಾಡಿಕೊಂಡು ಯಾವುದೋ ಸ್ಟೇಜನ್ನ ಬಳಸ್ಕೊಂಡು ನಾನು ಇದುವರೆಗೂ ಏನೂ ಮಾಡಿಲ್ಲ. ನನಗೆ ಯಾರು ಇಷ್ಟ ಅಂತ ಅಂದಾಗ ನನಗೆ ಡಿ ಬಾಸ್ ಇಷ್ಟ ಅಂತ ಹೇಳಿದ್ದೀನಿ. ನನಗೆ ಯಾರ ಮೇಲೆ ಜಾಸ್ತಿ ಪ್ರೀತಿ ಇದೆ, ಯಾರಿಂದ ನೋಡಿ ನೀವು ಇನ್ಸ್ಪೈರ್ ಆಗಿದ್ದೀರಾ ಅಂತ ಕೇಳಿದಾಗ ಪ್ರತಿ ಸಲ ನಾನು ದರ್ಶನ್ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ್ದೀನಿ. ಅವರನ್ನು ನಾನು ಯಾವಾಗಲೂ ಅಡೋರ್ ಮಾಡ್ತೀನಿ. ದಿಸ್ ಇಸ್ ಪರ್ಮನೆಂಟ್, ಇದು ಚೇಂಜ್ ಆಗಲ್ಲ ಅಂತ ಹೇಳಿದ್ದೀನಿ. ಯಾವುದೇ ಸ್ಟೇಜಲ್ಲಾಗಲಿ, ಯಾವುದೇ ಒಂದು ವಿಡಿಯೋದಲ್ಲಾಗಲಿ ಅಥವಾ ಇನ್ಯಾವುದೋ ಒಂದು ಜಾಗದಲ್ಲಾಗಲಿ ನನ್ನ ಕೆಲಸ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಅವ್ರ ಅಭಿಮಾನಿ ಅಂತ ನಾನು ಯಾವತ್ತೂ ಎಲ್ಲೂ ಹೇಳ್ಕೊಂಡು ಯಾವ ಸ್ಟೇಜನ್ನು ಬಳಸ್ಕೊಂಡಿಲ್ಲ. ಐ ಜಸ್ಟ್ ವಿಶ್ ಎಲ್ಲ ಅಭಿಮಾನಿಗಳೂ ಹಾಗೆ ಇರಲಿ ಅಂತ ಅಷ್ಟೇ. ಮೇಡಮ್ ಇದು ಥಿಯೇಟರ್ ವಿಸಿಟ್ ಏನಾದರೂ ಮಾಡ್ತಾರೆ ವಿಜಯಲಕ್ಷ್ಮಿ ಮೇಡಮ್ ಇಲ್ಲ ಅವ್ರ ಮಗನ ಏನಾದರೂ? ನಾನು ಇನ್ಫಾರ್ಮೇಷನ್ ತಲುಪಿಸುವಂಥ ಪ್ರಯತ್ನದಲ್ಲಂತೂ ಖಂಡಿತವಾಗ್ಲೂ ಇದ್ದೀನಿ. ಬಿಕಾಸ್ ನಮ್ಮ ಥರ ನಾವೇನೇನು ಮಾಡ್ತಾ ಇದ್ದೀವಿ ಆ ಥರ ಎಷ್ಟೋ ವಿಷಯಗಳನ್ನು ಎಷ್ಟೊಂದು ಜನ ಮಾಡ್ತಾ ಇದ್ದಾರೆ. ಪಾಪ ಅವರು ಎಲ್ಲೆಲ್ಲಿ ಹೋಗ್ತಾರೆ, ಯಾರ್ಯಾರನ್ನ ನೋಡ್ತಾರೆ. ಬಿಕಾಸ್ ನಾನೊಂದು ಸಣ್ಣ ಅಭಿಮಾನಿ ಕೈಯಲ್ಲಿ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡೋವಂಥ ಪ್ರಯತ್ನದಲ್ಲಿ ಅಷ್ಟೇ ಇದ್ದೀನಿ. ನಾನು ತಲುಪಿಸ್ತೀನಿ, ಅಂದರೆ ತಲುಪಿಸುವಂಥ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಮಾಡ್ತಾ ಇದ್ದೀನಿ. ಅವ್ರೊಬ್ರಿಗೆ ಮಾತ್ರ ಅಲ್ಲ, ಆಲ್ಮೋಸ್ಟ್ ದರ್ಶನ್ ಸರ್ ಅವ್ರನ್ನ ಇಷ್ಟಪಡುವಂಥ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಷನ್ ತಲುಪಿಸುವಂಥ ಪ್ರಯತ್ನ ನಾನು ಖಂಡಿತ ಮಾಡ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಆಗೋಷ್ಟು ಮಾಡ್ತಾ ಇದ್ದೀನಿ ನಾನು. ಸೊ ಐ ವಿಶ್ ಎಲ್ಲರೂ ನಮ್ಮ ಡಿ ಬಾಸ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡೋ ಥರ ಎಲ್ಲರೂ ಇರಲಿ ಅಷ್ಟೇ. ಮೇಡಮ್ ಸದ್ಯದಲ್ಲೇ ದರ್ಶನ್ ಸರ್ ಆಚೆ ಮಾಹಿತಿ ಬಗ್ಗೆ ನಿಮಗೆ ಏನಾದ್ರು? ನಾನು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ತೀನಿ. ನಾನು ಮಾಡೋಂಥ ಮೊದಲನೇ ಕೆಲಸ ಅದು. ನಾನು ಸಾಮಾನ್ಯವಾಗಿ ಈ ಥರ ಅಂದ್ಕೊಳ್ಳೋದು, ಹರಕೆ ಹೊತ್ಕೊಳ್ಳೋದು ಮಾಡೋದು ತುಂಬ ಕಡಿಮೆ. ಬಟ್ ನನಗೊಂಥರ ಇಷ್ಟ ಅವರು. ನನಗೆ ಇಷ್ಟ ಅಂತಂದರೆ ನಾನು ಏನು ಬೇಕಂದ್ರೂ ಮಾಡ್ತೀನಿ. ಸೊ ಫಸ್ಟು ನಾನು ಇವತ್ತು ಬೆಳಗ್ಗೆ ಹಾಗೆ ಅಂದ್ಕೊಂಡೇ ಬಂದೆ. ಮನೆಯಿಂದ ಹೊರಡಬೇಕಾದ್ರೆ ನಾನು ಯಾವುದೋ ದೇವಸ್ಥಾನಕ್ಕೆ ಹೋಗಿನೇ ಪ್ರೇ ಮಾಡ್ತೀನಿ ಅನ್ನೋ ಥರ ಇಲ್ಲ. ನಾನು ಮನೇಲಿ ಕೂತಿದ್ದಾಗ್ಲೂ ನನಗೆ ಮನ್ಸಿಗೆ ಅನಿಸಿದಾಗ ನಾನು ಪ್ರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಮನೆಯಿಂದ ಹೊರಡ್ತಾ 1 ಸೆಕೆಂಡ್ ಕೂತ್ಕೊಂಡು ನಾನು ಓಕೆ ಆದಷ್ಟು ಬೇಗ ಆಚೆ ಬಂದುಬಿಡ್ಲಿ ಅವರು ಅಂತ ಅಷ್ಟೇ ಅನ್ಕೊಂಬಂದಿದ್ದು. ನಾನು ಬೇರೆ ಏನೂ ಅಂದ್ಕೊಳ್ಳಿಲ್ಲ. ಸಾಮಾನ್ಯವಾಗಿ ನಾನು ಏನು ಅನ್ಕೊತೀನಿ, ಈ ಥರ ಒಂದು ಒಳ್ಳೆ ಕೆಲಸಕ್ಕೆ ಅಂತ ಮುಂದೆ ಹೋಗಬೇಕಾದ್ರೆ ಏನಾದರೂ ನನ್ನ ಕಡೆಯಿಂದ ನನ್ನ ಕೆಲಸ ಅಂತ ಮಾಡ್ತಾ ಇದ್ದೀನಿ ಅನ್ಬೇಕಾದ್ರೆ ಅದು ಸೂಪರ್ ಹಿಟ್ ಆಗಲಿ, ಅದು ಏನಂತಾರೆ ನನ್ನ ಕೆಲಸ ನಾನು ಹಾಕಿರೋ ಎಫರ್ಟ್ಗೆ ಒಂದು ರಿಸಲ್ಟ್ ಸಿಗಲಿ ಅಂತ ಈ ರೀತಿಯಾಗಿ ಸಾಮಾನ್ಯವಾಗಿ ನಾನು ಕೇಳ್ಕೊಂಬರ್ತೀನಿ. ಬಟ್ ಇವತ್ತು ಯಾಕೋ ಅನ್ನಿಸ್ತು, ಹಿಂಗೆ ಹೊರಟವಳು ಮತ್ತೆ ಒಂದು ನಿಮಿಷ ಕೂತು ಓಕೆ ಐ ಜಸ್ಟ್ ಪ್ರೇಡ್ ಆದಷ್ಟು ಬೇಗ ದರ್ಶನ್ ಸರ್ ಆಚೆ ಬರಲಿ, ಇಷ್ಟೇ ನಾನು ಕೇಳ್ಕೊಂಡಿದ್ದು. ಆದಷ್ಟು ಬೇಗ ಅದು ಆಗಲಿ. ನಾವೆಲ್ಲರೂ ಅವ್ರನ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡೋ ಹಂಗಾಗಲಿ, ಲೈವಲ್ಲಿ ಅವ್ರನ್ನ ಹತ್ತಿರದಲ್ಲಿ ನೋಡೋ ಹಂಗಾಗಲಿ ನಾನಂತೂ ತುಂಬ ಕಾಯ್ತಾ ಇದ್ದೀನಿ. ಎಲ್ಲರೂ ನನಗೋಸ್ಕರ ನನ್ನ ಪರವಾಗಿ ಪ್ರೇ ಮಾಡ್ಕೊಳ್ಳಿ. ಥ್ಯಾಂಕ್ ಯು.